ಅವ್ರಿಗೆ ದೇವತೆ. ಅವ್ರದ್ದು ಲಾಜಿಕ್ ಏನು ಗೊತ್ತಾ? ಕಾಶ್ಮೀರದಲ್ಲಿ ಅಗ್ನಯೇ ಸ್ವಾಹ ಅಂತ ಒಬ್ಬ ಹಾಕ್ತಾನೆ, ಕರ್ನಾಟಕದಲ್ಲಿ ಅಗ್ನಯೇ ಸ್ವಾಹ ಅಂತಾನೆ. ಇಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ ಅಂತ ಡೌಟು. ಅಗ್ನಿಗೆ ಬಂದ್ಬಿಟ್ರೆ, ಅಗ್ನಿ ಅಂತ ಒಬ್ಬ ವ್ಯಕ್ತಿಯನ್ನು ನೀವು ಹೇಳಿದ್ರೆ ಒಂದು ಆಕಾರ ಇದೆ ಅಂದ್ಬಿಟ್ರೆ ಅಲ್ಲಿ ಇಸ್ಕೊಂಡು ವೇಗವಾಗಿ ಇಲ್ಲಿ ಬಂದು ಇಲ್ಲಿಸ್ಕೊಂಡು ಮತ್ತೆ ಯಾರಿಗೆ ಅಭಯ ಕೊಡೋದು? ಅದಕ್ಕೆ ಶಬ್ದವೇ ದೇವತೆ ಅಂತಾರೆ ಅವರು. ದೇವರೇ ಇಲ್ಲ, ಶಬ್ದವೇ ದೇವತೆ. ವೇದ ವೇದ ಪ್ರಮಾಣ. ವೇದ ಆಹುತಿ ಕೊಡಿ ಅಂತ ಹೇಳಿದೆ. ಯಾರಿಗೆ? ದೇವತೆಗೆ ಅಂತ ಹೇಳಿದ್ಯಾ? ಅಗ್ನಯೇ ಅಂದರೆ ಅಗ್ನಿ ಶಬ್ದಕ್ಕೆ ಆಹುತಿ ಕೊಡಿ ಅಂತ. ಅಗ್ನಿ ಶಬ್ದಕ್ಕೆ ಆಹುತಿ ಕೊಟ್ಟರೆ ನಿಮಗೆ ಇಷ್ಟವನ್ನು ಪೂರೈಸೋದು ಯಾವುದು? ಅಗ್ನಿ ಶಬ್ದ, ಅಗ್ನಿ ಅಲ್ಲ ಅಂತವು. ಚಾರ್ವಾಕ ಸೋದರಾಹ ಏತೆ ಮೀಮಾಂಸಕಾಹ ಅಂತ ಹೇಳ್ತಾರೆ. ತಾರ್ಕಿಕರು ಬೈತಾರೆ, ಅವರು ಅದೇ ಬೇರೆ ಹೇಳಿದ್ದಾರೆ. ಇಲ್ಲ, ಆ ಎಲ್ಲ ಮೀಮಾಂಸಕರು ತಾರ್ಕಿಕರು ಎಲ್ಲ ಬಂದು ಈ 3 ಜನರಲ್ಲಿ ಸೇರ್ಕೊಂಡಿದ್ದಾರೆ. ಶಾಂಕರರು, ರಾಮಾನುಜೀಯರು, ಮಾಧ್ವರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಇವರಿಗೆ ದೇವರ ಬಗೆಗೆ ಪ್ರೀತಿಗಿಂತ ಪಾಪ ಪುಣ್ಯಗಳ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಷನ್. ತಾರ್ಕಿಕರು ಜಾಸ್ತಿ ಇದ್ದಾರೆ. ಎರಡು ಸೇರಿಕೊಂಡು ಹೆಚ್ಚು ಪುಣ್ಯ ಪಾಪದ ಬಗ್ಗೆ ತಲೆ ಕೆಡಿಸ್ತಾರೆ, ದೇವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಹಂಗಲ್ಲ ಎಲ್ಲರೂ. ನೀವು ಶುರು ಮಾಡೋದು, ಯಾವುದೇ ಒಬ್ಬ ವಿದ್ವಾಂಸ ಶುರು ಮಾಡಿದ್ರೆ ಪಾಪ ಬರುತ್ತೆ, ಇದು ಮಾಡಿದ್ರೆ ಪುಣ್ಯ, ಪುಣ್ಯ ಪಾಪ, ಪುಣ್ಯ ಪಾಪ. ಭಕ್ತಿ ವಶರು ಅಂತ ತಿಳ್ಕೊಳ್ಳೋದೆ ಸೋಮ ಅಲಂಕೃತ. ಅದೆಲ್ಲ ಅದೇ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಛಂದೋಗೋಪನಿಷತ್ತಿನ ಆ 6ನೆಯ ಅಧ್ಯಾಯದಲ್ಲಿ ಶ್ವೇತಕೇತು ಮತ್ತು ಅವರ ತಂದೆ ಉದ್ದಾಲಕ ಅವರ ಸಂವಾದ ಬರುತ್ತೆ. 9 ದೃಷ್ಟಾಂತಗಳನ್ನು ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಎಕ್ಸಾಸ್ಟಿವ್ ಆಗಿದೆ. ಅದನ್ನು ಕಸ್ಟಮೈಸ್ ಮಾಡಿ ಅದರಲ್ಲಿಯೂ ಕೂಡ ಒಂದೇ ಒಂದು ತತ್ವಮಸಿ, ಅದು ಒಂದನ್ನು ತಗೊಂಡು ಜೀವ ಹಾಗೂ ಪರಮಾತ್ಮರ ಅಭೇದವನ್ನು ಹೇಳುತ್ತಾರೆ. ತತ್ ಅದು, ತ್ವಂ ನೀನು, ಅಸಿ ಇದ್ದಿ. ಅನುಭವ ವಿರೋಧ ಅಲ್ವಾ? ಅದಕ್ಕೆ ಜಗತ್ತನ್ನು ಮಿಥ್ಯಾ ಅಂದ್ಬಿಡ್ಬೇಕು, ಆವಾಗ ಸಮಸ್ಯೆ ಇಲ್ಲ. ನಾನು ನೀನು ಯಾಕೆ ಬೇರೆ? ವಿರುದ್ಧ ಲಕ್ಷಣ ಇರೋದ್ರಿಂದ, ವಿರುದ್ಧ ಧರ್ಮ ಇರೋದ್ರಿಂದ ನನ್ನ ಅಭಿರುಚಿನೇ ಬೇರೆ, ನಿಮ್ಮ ಅಭಿರುಚಿನೇ ಬೇರೆ. ನನ್ನ ಬ್ರಾಟಪ್, ನನ್ನ ಪರಿಸರವೇ ಬೇರೆ, ನಿಮ್ಮ ಪರಿಸರವೇ ಬೇರೆ. ನಿಮ್ಮ ದೇಹದ ಆಕಾರ ಬೇರೆ, ನನ್ನ ದೇಹದ ಆಕಾರ ಬೇರೆ. ನನ್ನ ಬಾಯಿ ರುಚಿ ಬೇರೆ, ನಿಮ್ಮ ಬಾಯಿ ರುಚಿ ಬೇರೆ. ಇದೆಲ್ಲ ಭೇದಕ್ಕೆ ಕಾರಣ. ಇದು ಸತ್ಯವೇ ಅಲ್ಲ. ಮಿಥ್ಯಾ ಅಂದಾಗ ಆತ್ಮ ಮಾತ್ರ ಉಳಿತಾನೆ. ಆ ಎರಡೂ ಶುದ್ಧವಾದ ಆತ್ಮಗಳು ಅಭೇದವನ್ನು ಹೊಂದಲಿಕ್ಕೆ, ಐಕ್ಯವನ್ನು ಹೊಂದಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅದಕ್ಕಾಗಿ ಈ ಜಗತ್ತನ್ನು ಮಿಥ್ಯಾ ಅನ್ನೋದು, ಐಕ್ಯದ ಪರ್ಪಸ್ಸಿಗಾಗಿ ಈ ಜಗತ್ತನ್ನು ಮಿಥ್ಯಾ ಅನ್ನೋದು. ಅದರಿಂದಾಗಿ DVG, ಅರವಿಂದರು ಮೊದಲಾದವರೆಲ್ಲ ಅಯ್ಯೋ ಜಗತ್ತು ಸತ್ಯ ಅಂತ ಅನುಭವಕ್ಕೆ ಬರ್ತಾ ಇದೆ, ಇದು ಹೆಂಗೆ ನಾವು ಮಿಥ್ಯಾ ಅನ್ನೋದು? ಅದರಿಂದಾಗಿ ಜಗತ್ತು ಸತ್ಯ ಆದರೂ ಐಕ್ಯವನ್ನು ಹೊಂದಲಿಕ್ಕೆ ಏನು ತೊಂದರೆ ಅಂತ ಅಲ್ಲಿಗೆ ಹೋದ್ದು. ನಾವು ಜಗನ್ಮಿಥ್ಯಾತ್ವವನ್ನು ಮಾತ್ರ ಬಿಟ್ಕೊಳ್ತೇವೆ, ಆದರೆ ಐಕ್ಯವನ್ನು ಒಪ್ಕೊಳ್ತೇವೆ. ಅವ್ರು ಯಾಕಾಗಿ ಐಕ್ಯ ಒಪ್ಕೊಳ್ಳಿಕ್ಕಾಗಿ ಜಗತ್ತಿನ ಮಿಥ್ಯಾತ್ವವನ್ನು ಹೇಳಿದ್ದು. ಹೀಗಾಯಿತು ಪರಿಸ್ಥಿತಿ. ಅದನ್ನು ನೀವು ಆತ್ಮ ತತ್ವಮಸಿ ಅಂತನ್ನೋದು ಅಲ್ಲಿಯೇ ಇರುವ ಒಂದು ಮಾತುಗಳಿಂದ ಹೇಗೆ ಅದನ್ನು ನಾವು ಒಪ್ಕೊಳ್ಳಿಕ್ಕಾಗಲ್ಲ ಅನ್ನೋದನ್ನು ಆಚಾರ್ಯರು
ಬಿಡಿಸಿ ಬಿಡಿಸಿ ತೋರಿಸಿದ್ರು. ಇದಾದ ಮೇಲೆ ಅವರು ಹೇಳ್ತಾರೆ, ಪ್ರೇರಕ ಸರ್ವದೇಹಾನಾಂ ಪ್ರಾಣಧಿ ಚೋದಿತಾಚತಃ ವಿಷ್ಣು ಸಂಸಾರಿಣೋನ್ಯೋಯ ತಮ್ ಅವಿಜ್ಞಾಯ ಮೂಢಧೀಹಿ ದೇಹೇಂದ್ರಿಯ ಪ್ರಾಣಬುದ್ಧಿ ನೇತೃತ್ವ ಮನ್ಯತೆ ಆತ್ಮನಃ. ದೇವರು ಎಲ್ಲ ಜೀವರ ಪ್ರೇರಕ, ಎಲ್ಲ ದೇಹಗಳ ಚಾಲಕ, ಇಂದ್ರಿಯ ಮನಸ್ಸು ಮೊದಲಾದವುಗಳನ್ನು ಒಯ್ಯುವವ, ಮುಂದೊಯ್ಯುವವ. ಅಂತಹ ನಾರಾಯಣ ಸಂಸಾರಿಣ ಅನ್ಯ, ಸಂಸಾರಿಯಾದ ಜೀವನಿಗಿಂತ ಭಿನ್ನ. ಅವನನ್ನು ತಿಳಿಯದೆ ನಾನೇ ಸ್ವತಂತ್ರ ಅಂತ ಅಂದುಕೋತಾನೆ. ಅತಃ ಸಂಸಾರ ಪದವೀಂ ಯಾತಿ ಜೀವೇಶಯೋಸ್ಸದಾ. ಅದರಿಂದಾಗಿಯೇ ಸಂಸಾರ ಪದವೀಂ ಯಾತಿ, ಸಂಸಾರವನ್ನು ಹೊಂದಿದ್ದಾನೆ. ಆದ್ದರಿಂದ ಜೀವ ಹಾಗೂ ಈಶ್ವರ ವೈಲಕ್ಷಣ್ಯಂ ಪರಂ ಜ್ಞಾತ್ವ, ಭೇದವನ್ನು ತಿಳಿದು ಮುಚ್ಚತೆ ಬಿಡುಗಡೆಗೊಳ್ಳುತ್ತಾನೆ. ಅನ್ಯಥಾ ಇಲ್ಲದಿದ್ದರೆ ಬದ್ಧತೆ ಕಟ್ಟಿಗೆ ಒಳಗಾಗ್ತಾನೆ. ಇದು ಪರಮೋಪನಿಷತ್ತಿನ ಮಾತು. ಇನ್ನು ಒಂದು ಯುಕ್ತಿ ಹೇಳ್ತೇನೆ, ಒಂದು ಲಾಜಿಕ್ ಆಗಿ ಒಂದು ಸಂಗತಿ ಹೇಳ್ತೇನೆ ಕೇಳಿ ಅಂತಾರೆ ಆಚಾರ್ಯರು. ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧಯೇಯಾಯ ಅಂತ ಇದೆ ಉಪನಿಷತ್ತಿನಲ್ಲಿ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಮಹಾಮನಾಹ ತುಂಬಿದ ಮನಸ್ಸಿನವನಾಗಿ, ಸ್ತಬ್ಧ ಅವಿನೀತನಾಗಿ, ಏಯಾಯ ಬಂದ ಅಂತ ಇದೆ. ಅವನಿಗೆ ಅಹಂಕಾರ ತಗ್ಗಿಸ್ಲಿಕ್ಕೆ ಏನು ಉಪದೇಶ ಮಾಡಬೇಕು? ಇಲ್ಲ ನಿನಗಿಂತ ದೊಡ್ಡವನಿದ್ದಾನೆ ಅನ್ಬೇಕಾ, ನೀನೇ ದೊಡ್ಡವನು ಅನ್ಬೇಕಾ? ಅಹಂಕಾರ ಜಾಸ್ತಿ ಆಗತ್ತಲ್ವಾ? ಹಾಗಾದರೆ ಅದರಿಂದಾಗಿ ಉಪನಿಷತ್ತಿನ ಭಾವ ಏನು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆತ್ಮನಃ ಅನ್ಯಂ ಅನೂಚಾನತ್ವಾದಿ ಗುಣಪ್ರದಂ ಪರಮ ವಿಜ್ಞಾಯ ಸ್ತಬ್ಧಸ್ಯ ಪರಾಧೀನತ್ವ ಜ್ಞಾಪನೇನ ಸ್ತಬ್ಧತಾಂ ನಿರಸ್ಯ ತನ್ನಿಷ್ಠಾ ಹಿ ಅತ್ರ ಉಪದಿಶ್ಯತೆ. ನೋಡಪ್ಪ, ಆತ್ಮನಃ ಅನ್ಯಂ ಅನೂಚಾನತ್ವಾದಿ ಗುಣಪ್ರದಂ. ನೀನು ಅನೂಚಾನ ಆಗಬೇಕು. ಅನೂಚಾನ ಅಂದರೆ ಸರಿಯಾದ ಹಳೆಯ ದಾರಿಯಲ್ಲಿ ಸಾಗಿರುವವ ಅಂತ. ಆ ಗುಣವನ್ನು ಕೊಡೋನು ಯಾರು? ನೀನಲ್ಲ, ನಿನಗೆ ಕೊಡೋನು ಬೇರೆ ಇದ್ದಾನೆ. ಸ್ತಬ್ಧನಾದ ಜೀವನಿಗೆ, ಅಹಂಕಾರದಿಂದ ಕೂಡಿರುವ ಜೀವನಿಗೆ ಏನು ಉಪದೇಶ ಮಾಡಬೇಕು? ನೀನು ಪರಾಧೀನ ಅನ್ನೋದು ಉಪದೇಶ ಮಾಡಬೇಕು. ಅವನೇ ನೀನು ಅಲ್ಲ, ನೀನು ಪರಾಧೀನ ಅನ್ನೋದನ್ನು ಉಪದೇಶ ಮಾಡಬೇಕು. ಆಗ ಸ್ತಬ್ಧತಾಂ ನಿರಸ್ಯ, ಅಹಂಕಾರವನ್ನು ಪರಿಹಾರ ಮಾಡಿ ತನ್ನಿಷ್ಠಾ ಹಿ ಅತ್ರ ಉಪದಿಶ್ಯತೆ. ದೇವರ ಭಕ್ತಿಯನ್ನು ಹೇಳಬೇಕಲ್ವಾ, ಹೇಳ್ತಾ ಇದ್ದಾರಲ್ವಾ. ಆದ್ದರಿಂದ ಇದಕ್ಕೆ ಹೀಗೇ ಅರ್ಥ ಮಾಡಬೇಕು, ಬೇರೆ ರೀತಿಯಾಗಿ ಅಲ್ಲ. ಸಾಮಾನ್ಯವಾಗಿ ಶಂಕರರ ಸಿದ್ಧಾಂತ, ಈ ಐಕ್ಯವಾದಿ ಸಿದ್ಧಾಂತ ಯಾಕೆ ಅಷ್ಟೊಂದು ಜನಪ್ರಿಯವಾಗಿದೆ? ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ? ಯಾರ ಅನುಭವಕ್ಕೂ ಬಂದಿಲ್ಲ. ಆದರೆ ದೇರ್ ಈಸ್ ಎ ಪ್ರಾವಿಷನ್. ಏನು? ನಿಮ್ಮ ಅಹಂಕಾರದ ಮೆರೆಯುವಿಕೆಗೆ ಅಲ್ಲಿ ಪ್ರಾವಿಷನ್ ಇದೆ. ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅದಕ್ಕೆ ಅಲ್ಲಿ ಅವಕಾಶ ಇದೆ. ಮಧ್ವ ಸಿದ್ಧಾಂತದ್ದು ಆ ತರಹದ ಅವಕಾಶ ಇಲ್ಲವೇ ಇಲ್ಲ. ಉಲ್ಟಾ ಗೊತ್ತಿಲ್ಲ, ನೀನು ತಾಮಸನಾಗಿದ್ರೆ ನಾವೇನಪ್ಪ ಮಾಡೋಣ ಅನ್ನೋ ಹಾಗಿದೆ. ಆ ವಾಸ್ತವವನ್ನು ಎದುರಿಸೋದು ಭಾರಿ ಕಷ್ಟ. ನಾನು ತಾಮಸನಾದರೆ ದುಃಖದಲ್ಲಿ ಮುಳುಗಬೇಕಾಗತ್ತೆ ಅನ್ನುವ ಆ ಹಿಂಸೆ ಆಗಲಿಕ್ಕೆ ಶುರು ಆದಾಗ ಮನಸ್ಸು ಒಂದು ಪಲಾಯನವಾದ, ಅದು ಒಳ್ಳೆಯದು, ಯಾಕೆಂದರೆ ನಾನೇ ಬ್ರಹ್ಮ ಅಂತ ಹೇಳ್ತಾ ಇದೆ, ಆಪತ್ತೇ ಇಲ್ಲ. ಸರಿ, ಅದಾದರೂ ಅನುಭವಕ್ಕೆ ಬಂದಿದೆಯಾ? ಇಲ್ಲ. ಮತ್ತೆ ಅದನ್ನು ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಯಿಂದ ಬಯಸಲಿಕ್ಕೆ ಶುರು ಮಾಡಿತ್ತು. ಇದರಲ್ಲಿ ಯಾವ ತೊಂದರೆಯೂ ಇಲ್ಲ. ಅದನ್ನು ಹೇಳ್ಕೊಳ್ಳೋದು ಹೇಗೆ? ನನ್ನ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತಪ್ಪ, ಈ ಮತವನ್ನು ಒಪ್ಪಿಕೊಂಡ್ರೆ ಅದರಿಂದಾಗಿ ನಾನು ಬರ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ಹಂಗೆ ಹೇಳಲಿಕ್ಕಾಗತ್ತಾ? ಅದಕ್ಕೇನು ಮಾಡ್ತಾರೆ? ಆ ಮತ ಅತ್ಯಂತ ವಿಶಾಲವಾದದ್ದು,
ಮಧ್ವಮತ ಅನ್ನೋದು ಕಾನ್ಸ್ಟ್ರೈಂಟು, ಸಂಕುಚಿತ. ಯಾಕೆ ಅಂದರೆ ಮಧ್ವರು ಭೇದವನ್ನು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಅದರಿಂದಾಗಿ ಈ ಸಿದ್ಧಾಂತ ಯಾರಿಗಾದ್ರೂ ಅನುಭವಕ್ಕೆ ಬಂದಿದೆಯಾ ಅಂದರೆ ಬಂದಿಲ್ಲ. ಆದರೆ ಯಾಕೆ ಅದನ್ನು ಒಪ್ತಾರೆ? ಮೂಲೆಯಲ್ಲಿ ಅಹಂಕಾರಕ್ಕೆ ಪೋಷಕವಾಗಿದೆ, ಅಥವಾ ಸೇಫ್ ಅಂತ ಅಂದ್ಕೊಂಡಿದ್ದೀವಿ. ಉಳಿದಂತೆ ಮಧ್ವ ಸಿದ್ಧಾಂತ ಗೊತ್ತೂ ಆಗಿರಲ್ಲ. ಎಷ್ಟೋ ಬಾರಿ ಮಧ್ವಾಚಾರ್ಯರ ಅನುಯಾಯಿಗಳಿಗೇನೆ ಮಧ್ವ ಸಿದ್ಧಾಂತ ಗೊತ್ತಿರಲ್ಲ. ಒಂದು ಅನುಭಾವಿಕವಾದ ನಿರೂಪಣೆ ಬಹಳ ಕಡಿಮೆ. ಒಂದೋ ಆನುಭಾವಿಕ ನಿರೂಪಣೆ ಅಂತ ಹೇಳಿ ಪವಾಡ ಕೊಟ್ಟೋಗ್ತೀವಿ, ಭಾವುಕತೆಗೆ ಉತ್ಕಟವಾದ ಅವಕಾಶ, ಪವಾಡಗಳು ಕೊಟ್ಟೋಗ್ತೀವಿ. ಇನ್ನು ಮಧ್ವ ಸಿದ್ಧಾಂತ ಓದ್ತೇವೆ ಅಂತ ಹೇಳಿ ತರ್ಕ ಕೊಟ್ಟೋಗ್ತೀವಿ. ಆ ನೈಜವಾದ ದಾರಿ ಇದೆಯಲ್ಲ, ಅದನ್ನು ಹೊಂದೋದು ಭಾರಿ ಕಷ್ಟ ಆಗಿಬಿಟ್ಟಿದೆ. ಅದರಿಂದಾಗಿ ಗೀತಾ ಭಾಷ್ಯ ತಾತ್ಪರ್ಯಗಳನ್ನು, ಉಪನಿಷತ್ ಭಾಷ್ಯವನ್ನು, ಋಗ್ಭಾಷ್ಯವನ್ನು, ಭಾಗವತ ತಾತ್ಪರ್ಯ ನಿರ್ಣಯವನ್ನು ಆ ಒಂದು ಅನುಭಾವದ ರಸದಲ್ಲಿ ಆಸ್ವಾದನೆ ಮಾಡೋದಿದೆಯಲ್ಲ, ಆ ಜನರೇ ಅಪರೂಪ. ಇಲ್ಲವೇ ಇಲ್ಲ ಅಂದರೂ ತಪ್ಪಿಲ್ಲ. ಹೀಗಾಗಿ ಆಚಾರ್ಯರೇನು ಹೇಳಿದ್ರು ಅಂತ ಗೊತ್ತಿರಲ್ಲ. ಹಾಗಂತ ಶಂಕರರು ಗೊತ್ತಿದ್ದಾರಾ ಅಂದರೆ ಶಂಕರರು ಗೊತ್ತಿಲ್ಲ. ಆದರೆ ಯಾಕೆ ಹೋಗ್ತಾ ಇದ್ದಾರೆ ಜನ? ಓ ಇಲ್ಲ, ಅದು ನೈಜ, ಅದು ನಮ್ಮ ಈಗೋವನ್ನು ಉತ್ಕಟವಾಗಿ ಹಾಗೇ ಇಡ್ಲಿಕ್ಕೆ ಬಿಡುತ್ತದೆ. ಅದಕ್ಕಾಗಿ ಒಪ್ತಾ ಇದ್ದಾರೆ ಅಂತ ಅನ್ಸತ್ತೆ ಇವ್ರ ವರ್ತನೆಗಳನ್ನೆಲ್ಲ ನೋಡಿದ್ರೆ. ತದ್ಧೈಕ ಆಹುಹು. ಯಾಕೆಂದರೆ ಶಂಕರರ ಮತವನ್ನು ಅನುಸರಿಸುವವರಲ್ಲಿ ನೀವು ಕೇಳಿ, ತಲವಕಾರೋಪನಿಷತ್ತು ನೋಡಿ. ತಲವಕಾರೋಪನಿಷತ್ತಿನಲ್ಲಿ ದೇವತೆಗಳ ತಾರತಮ್ಯ ಇದೆ. ಇಲ್ಲ ಪ್ರಕ್ಷೇಪ ಅಂತ ಅನ್ಕೊಂಬಿಡಿ ಅಂತ. ಹೆಂಗೆ ಅನ್ಕೊಂಬಿಡೋದು? ಇಂಟರ್ಪೊಲೇಷನ್ ಅಂತ ನಾವೇ ತೀರ್ಮಾನ ಮಾಡಿಬಿಡೋದಾ? ಅದಕ್ಕೆ ಶಂಕರರು ವ್ಯಾಖ್ಯಾನ ಬರೆದಿದ್ದಾರೆ. ಪುರುಷೋತ್ತಮ ಅಂತ ದೇವರು ಹೇಳ್ಕೊಂಡಿದ್ದಾನೆ. ಇಲ್ಲ ಸುಮ್ಮನೆ ಹೇಳ್ಕೊಂಡಿರೋದು. ಎಲ್ಲಿದೆ ಅದು? ಮಧ್ವರು ಹೇಳಿದ್ದೆಲ್ಲ ಸರಿ, ವ್ಯಾವಹಾರಿಕ ದೃಷ್ಟಿಯಿಂದ ಸರಿ, ಪಾರಮಾರ್ಥಿಕ ದೃಷ್ಟಿಯಿಂದಲ್ಲ. ಅದೇ ಹಾಗಂತ ಎಲ್ಲಿದೆ ಅಲ್ಲಿ? ಮಧ್ವರು ಹೇಳಿದ್ದಕ್ಕೆ ಯಾವುದಕ್ಕೂ ಪ್ರಮಾಣ ಸಿಗಲ್ಲ. ಪಾಪ ಅವ್ರು ಪ್ರಮಾಣ ಕೊಟ್ಟಿದ್ದೇ ತಪ್ಪು. ಪ್ರಮಾಣ ಕೊಡದೆ ಏನು ಬೇಕಾದ್ರೆ ಹೇಳ್ಬೋದು. ಹಾಗಾದರೆ ಈ ಎಲ್ಲ ಸಮಸ್ಯೆಗಳು ಉಂಟು. ನೈಜವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಇದೆಲ್ಲ ಉಂಟು. ನಮಗೆ ಮೂರ್ತಿ ಅಂದರೆ ಸಂಕುಚಿತ ಅಂತ ಅನ್ಸುತ್ತೆ. ದೇವರು ದುಷ್ಟರನ್ನು ಶಿಕ್ಷಣೆ ಮಾಡ್ತಾನೆ, ಶಿಷ್ಟರನ್ನು ರಕ್ಷಣೆ ಮಾಡ್ತಾನೆ, ಇವೆಲ್ಲ ಒಂದು ಸಂಕುಚಿತ ರಾಜನ ತರಹ ಅಂತ ಅನ್ಸುತ್ತೆ. ಅಮ್ಮ ದುಷ್ಟಳಾದ ತನ್ನ ಮಗನನ್ನು ಪೋಷಿಸುವ ಹಾಗೆ ಒಂದು ಎಲ್ಲರನ್ನ ತನ್ನ ಒಳಗೊಳ್ಳುವುದು. ದೇವರು ಯಾಕಲ್ಲ? ದೇವರನ್ನ ತಾಯಿ ಅಂತ ಹೇಳ್ತೇವೆ, ಯಾಕಲ್ಲ? ನೋಡಿ, ಅಮ್ಮನೂ ಕೂಡ ನೀವು ಅತ್ಯಂತ ಅಯೋಗ್ಯರಾದರೆ ದೂರ ಇಟ್ಟೇ ಇಡ್ತಾಳವಳು ದೊಡ್ಡವರಾದ್ಮೇಲೆ. ಈ ಒಂದು ಭಾವುಕವಾದ ಶಾಸ್ತ್ರದಲ್ಲಿ ಇದಕ್ಕೆ ಸಪೋರ್ಟ್ ಸಿಗದ ಈ ತರಹದ ಮಾತುಗಳು ಏನು ಬೇಕಾದ್ರೆ ಆಡ್ಬೋದು. ಹಾಗಾದರೆ ಹೆಚ್ಚಿನ ಇದು ಯಾವ ಶಾಸ್ತ್ರವನ್ನು ಅವಲಂಬಿಸಿ ಹೋಗ್ತಾರೋ ಅದಿಲ್ಲ. ಅಂಗುಷ್ಟ ಮಾತ್ರ ಪುರುಷ ಚೈತ್ಯ ಪುರುಷನನ್ನು ಹೇಳೋದು ಹಾಗಂತ ಅಲ್ಲಿಲ್ವೇ ಇಲ್ಲ. ಮಧ್ವ ಸಿದ್ಧಾಂತದಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅದು ಪರಮಾತ್ಮನೇ ಅಂತ ಕಠೋಪನಿಷತ್ತಿನಲ್ಲಿ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇ ಕೇನಾಯಮಸ್ತೀತಿ ಚೈಕೆ. ಕಠೋಪನಿಷತ್ತಿನಲ್ಲಿ ಮುಕ್ತ ನಿಯಾಮಕನಾದ ದೇವರನ್ನು ಕೇಳಲೇ ಇಲ್ಲ. ಅಯ್ಯ, ಕೊಡೋ ಉತ್ತರ ನೋಡಿ ಪ್ರಶ್ನೆಯನ್ನು ಡಿಕೋಡಿ ಮಾಡಿ ಮಾರಾಯರೆ. ಅರವಿಂದರು ಹೇಳೋದಕ್ಕಿಂತಲ ಯಾವ ಪ್ರಮಾಣವೂ ಇಲ್ಲ ಹೇಳಲಿಕ್ಕೆ. ತಮ್ಮ ತಲೆಗೆ ಬಂದಿದ್ದನ್ನು ಹೇಳ್ಕೊಂಡು ಹೋಗೋದು. ಯಾರು ವಾಕ್ಯಗಳನ್ನು ಕೋಟೆ ಮಾಡಲ್ಲ. ಮಾಡಿದ್ರು ಅದು ಅಲ್ಲಿ ಆ ಟೈಮಿಗಿರುತ್ತೆ. ಆಮೇಲೆ ಅದು ದೀರ್ಘಕಾಲವಾಗಿ ಉಳಿಯೋದು, ವಿರೋಧ ಪರಿಹಾರ ಯಾವುದೂ ಇಲ್ವೇ ಇಲ್ಲ. ಅದನ್ನು ಮಾಡಿದ ಆಚಾರ್ಯರು ಮಾತ್ರ.
ಈ ತರಹದ್ದೆಲ್ಲ ಸಮಸ್ಯೆಗಳುಂಟು. ಇನ್ನೂ ತದ್ಧೈಕ ಆಹು ಅಸದೇವೇದಮಗ್ರ ಆಸೀತ್ ಇತ್ಯಾದಿವತ್ ವಾದಿಪ್ರಸಿದ್ಧಮಪಿ ನಿರಾಕ್ರಿಯತೆ. ಆಮೇಲೆ ನೋಡಿ, ಕೆಲವರು ಹೇಳ್ತಾರೆ ಛಂದೋಗೋಪನಿಷತ್ತಿನಲ್ಲೇ ಅಸದೇವೇದಮಗ್ರ ಆಸೀತ್, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಶೂನ್ಯವಿತ್ತು ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ನಿಷೇಧ ಇದೆ. ಇತ್ತು ಅಂತ ಹೇಳ್ತಾರೆ. ತನ್ನ ಕಥಮಸತ ಸಜ್ಜಾಯೇತ, ಶೂನ್ಯದಿಂದ ವಸ್ತು ಹುಟ್ಟೋದು ಹೇಗೆ ಅಂತ. ಆಮೇಲೆ ಈಗಂತೂ ನಿಯೋ ಬೌದ್ಧಿಷ್ಟರು ಅಂತ ಒಂದು ವರ್ಗ ಶುರು ಆಗಿದೆ. ನೀವು ಗ್ರಂಥಾಧಾರಿತವಾಗಿ ನೋಡಿ ಬುದ್ಧ ಸಿದ್ಧಾಂತದಲ್ಲಿ ಹೇಗಿದೆ ಅಂದರೆ ಹಾಗಿಲ್ವೇ ಇಲ್ಲ ಅಂತಾರೆ ಅವರು. ಯಾಕೆಂದರೆ ನಾವು ಒಪ್ಪಿಲ್ಲ ಅದನ್ನು ಅಂತ. ಆ ಓವರ್ ಬೌದ್ಧರು ದೇವರನ್ನು ಒಪ್ಪಿಲ್ಲ, ಎಲ್ಲಿ ಒಪ್ಪಿಲ್ಲ ನೋಡಿದ್ರೆ ಇದೆ, ನಾವು ಅದನ್ನೇ ಒಪ್ಪಲ್ಲ ಅಂತಾರೆ ಅವರು ಕಡೆಗೆ. ಅಂದರೆ ತಮ್ಮ ತಲೆಗೆ ಬಂದಿದ್ದನ್ನು ಹೇಳ್ಕೊಂಡು ಹೋಗೋದು, ತಮ್ಮ ತಲೆಗೆ ಬಂದಿದ್ದನ್ನು ಹೇಳ್ಕೊಂಡು ಹೋಗೋದು. ಗ್ರಂಥಾಧಾರಿತವಾದ ಚಿಂತನೆಯೇ ಇಲ್ಲ. ನೀವು ಹೆಚ್ಚೇನಾದ್ರು ಕೇಳಿದ್ರೆ ವಾಟ್ಸಪ್ ಯೂನಿವರ್ಸಿಟಿ ಅವರು ಅಂದ್ಬಿಡ್ತಾರೆ. ಹೌದು, ನೀವು ಓದಿದ್ರಲ್ಲಿ ಅಷ್ಟು ನೈಜ ಇತಿಹಾಸ ಇದೆ, ನೀವು ಪ್ರಿಂಟೆಡ್ ಪುಸ್ತಕದಲ್ಲಿ ಓದಿರ್ಬೋದು, ಆದರೆ ನೈಜವಾ ಅಲ್ಲ. ಹಾಗಂತ ವಾಟ್ಸಪ್ನಲ್ಲಿ ಇದಾ ಮಾಡೋದು ತಪ್ಪು ಇಲ್ಲ ಅನ್ನಲ್ಲ ನಾನು. ಆ ಗ್ರಂಥವನ್ನು ನೀವು ಓದೇ ಇಲ್ವಲ್ಲ, ಯಾವ ಗ್ರಂಥವನ್ನು ಕೊಟ್ಟು ಮಾಡ್ತಾರೆ ಅದನ್ನು. ಅದು ಇತಿಹಾಸದಲ್ಲಿ ಬಿಡಿ, ಗೋಜಲು ಯಾರ್ದು ಪ್ರಾಮಾಣ್ಯ ಇರಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಈ ತರಹದ ದರ್ಶನದ ವಿಚಾರದಲ್ಲಿ ನಾವಿಲ್ಲಿಗೆ ಕೂಡಬೇಕಾಗತ್ತೆ. ಆಮೇಲೆ ಅಲ್ಲಿ ನೋಡಿ ಹೇಳಿದ್ದಾರೆ ಅಸದೇವ ಇದಮಗ್ರ ಆಸೀತ್. ಕೆಲವರು ಹೇಳ್ತಾರೆ ಅಸದೇವ ಇದಮಗ್ರ ಆಸೀತ್, ಶೂನ್ಯವೇ ಇತ್ತು ಅಂತ. ತನ್ನ ಕಥಮಸತ ಸಜ್ಜಾಯೇತ, ಶೂನ್ಯದಿಂದ ವಸ್ತುಗಳು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಇದು ಪ್ರಶ್ನೆ. ಇದು ಬೌದ್ಧರ ಖಂಡನೆ. ನೀವು ಹೇಳಿದ್ರೆ ಇಲ್ಲ, ನಾವು ಬೌದ್ಧರ ಹಂಗೆ ಹೇಳಲೇ ಇಲ್ಲ ಅಂತಾರೆ. ಏನು ಪ್ರೂಫು? ಮೂಲ ಮಾಧ್ಯಮಿಕ ಕಾರಿಕೆ ಕೊಡಿ. ಇಲ್ಲ ಅಲ್ಲಿ ಹೇಳಿಲ್ಲ, ಅಷ್ಟೇ ಉತ್ತರ. ಇಷ್ಟಾಪೂರ್ತಂ ಮನ್ಯಮಾನಾವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾ. ಇನ್ನೂ ಇಷ್ಟ ಆಪೂರ್ತ ಅದೇ ದೊಡ್ಡ ಸಂಗತಿ ಅಂತ. ಇಷ್ಟ ಅಂದರೆ ಯಾಗಾದಿಗಳು, ಆಪೂರ್ತ ಅಂದರೆ ಪರೋಪಕಾರ. ಆ ಪರೋಪಕಾರವೇ ದೊಡ್ಡದು ಅಂತ ಅಂದುಕೊಂಡು ಪರಲೋಕದಲ್ಲಿ ಶ್ರೇಯಸ್ಸಿಗೆ ಇನ್ನೊಂದರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳೋಲ್ಲ ಇತ್ಯಾದಿ ವೇದವಾಕ್ಯಾದಿಗಳು, ವೇದಗಳು ಇದನ್ನೇ ಹೇಳ್ತಾ ಇದೆ. ದರ್ಶಿತಂಚ, ಮತ್ತೆ ತೋರಿಸಿದ್ದೇವೆ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರನೈಪುಣಾಃ. ಕೆಲವರು ಐಕ್ಯವನ್ನೇ ಮಿಗಿಲು ಎಂದು ಹೇಳಿದ್ದಾರೆ. ದೇವರು ಸರ್ವೋತ್ತಮನಾಗಿ ಈ ಪ್ರಪಂಚದ ಕಜ್ಜವನ್ನು ನಡೆಸುತ್ತಾನೆ. ತದ್ವಶತ್ವ ಜ್ಞಾಪನಾರ್ಥಂಚ ಸದೇವ ಸೌಮ್ಯೇದಮಗ್ರ ಆಸೀತ್ ಅಂತ ಸೃಷ್ಟಿಯನ್ನು ಹೇಳೋದು. ದೇವರು ಸೃಷ್ಟಿಗಿಂತ ಮೊದಲಿದ್ದ, ಅವನಿಂದ ಸೃಷ್ಟಿ ಆಯಿತು, ಅವನು ವಶದಲ್ಲಿದೆ ಅಂತಲೇ ಉಪನಿಷತ್ತುಗಳು ಹೇಳೋದು. ಪದೇ ಪದೇ ಹೇಳ್ತಾರೆ, ಒಂತರ್ತಿ ಅಲ್ಲ. ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಪ್ರಾಧಾನ್ಯಂ. ಉಪನಿಷತ್ ಹೆಂಗೆ ಶುರು ಆಯಿತು? ಅವನು ಸ್ತಬ್ಧನಾಗಿ ಬರ್ತಾನೆ, ಅಹಂಕಾರಯುತನಾಗಿ. ಶ್ವೇತಕೇತು ಬಂದಾಗ ಇವ್ರು ಕೇಳ್ತಾರೆ, ಉತ ತಮಾದೇಶಂ ಅಪ್ರಾಕ್ಷ್ಯ, ಏನಪ್ಪ ಮಗು ಆ ಒಂದು ಉಪದೇಶವನ್ನು ಕೇಳಿದೆಯೋ? ಏನ ಅಶ್ರುತಂ ಶ್ರುತಂ ಭವತಿ, ಏನ ಅಮತಂ ಮತಂ ಭವತಿ, ಏನ ಅವಿಜ್ಞಾತಂ ವಿಜ್ಞಾತಂ ಭವತಿ. ಏನಪ್ಪ ಅದೊಂದು ಕೇಳಿದ್ಯಾ? ಯಾವುದನ್ನು ತಿಳಿದ್ರೆ ತಿಳಿಯದೇ ಇರುವುದು ತಿಳಿದಂತೆ ಆಗತ್ತೋ, ಯಾವುದನ್ನು ಮನನ ಮಾಡಿದರೆ ಈ ತನಕ ನೀನು ಮನನ ಮಾಡದೇ ಇರುವುದು ಮನನ ಮಾಡಿದಂತೆ ಆಗತ್ತೋ, ಆ ತರಹದ ಒಂದು ತತ್ವವನ್ನು ಕೇಳಿರುವೆಯೋ? ಅದಕ್ಕೆ ಉದಾಹರಣೆ
ಯಥಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ. ಮತ್ತು ಇದನ್ನು ತಿಳಿದ್ರೆ ಅದನ್ನು ತಿಳಿದಂತೆ ಆಗಬೇಕು ಅಂದರೆ ಎರಡು ಒಂದೇ ಅಲ್ವಾ ಅಂತ. ಅಲ್ಲ, ಪ್ರಧಾನ ಆದರೂ ಅದು ಕೂಡತ್ತೆ. ಸಾರ ಅಂತ ಅರ್ಥ. ಪ್ರಧಾನವಾದದ್ದನ್ನು ತಿಳಿದುಕೊಂಡ್ರೆ ಅಪ್ರಧಾನವಾದದ್ದನ್ನು ತಿಳಿದ ಹಾಗೆ. ಅವ್ರು ಗೊತ್ತಾ ನಿಮಗೆ? ಅವರು ಗೊತ್ತು. ಅವರ ಬೆನ್ನು ಹಿಂದೆ ಒಂದು ಮಚ್ಚೆ ಇದೆ, ಗೊತ್ತಾ ನಿಮಗೆ ಅಂದ್ರೆ ಏನು ಹೇಳೋದು? ಅದು ಅಪ್ರಧಾನ. ಆ ವ್ಯಕ್ತಿ ಎದುರು ಎಷ್ಟು ಮಾತನಾಡ್ತಾನೆ ಅನ್ನೋದು ಮುಖ್ಯವೇ ವಿನಃ ಅವ್ರು ಗೊತ್ತು ಅಂದರೆ ಅವ್ರ ದೇಹದ ಇಲ್ಲಿ ಮಚ್ಚೆ ಇದೆ, ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅಲ್ಲ, ಪ್ರಧಾನವಾದದ್ದನ್ನು ತಿಳಿದ್ರೆ ಅಪ್ರಧಾನವಾದದ್ದು ತಿಳಿದ ಹಾಗೆ. ಇದು ಪ್ರಧಾನವಾದ ತತ್ವ ದೇವರು, ಅದನ್ನು ತಿಳಿದ್ರೆ ಅಪ್ರಧಾನವಾದದ್ದು ತಿಳಿದ ಹಾಗೆ. ಅದನ್ನು ಹೇಳಿದ್ದಪ್ಪ. ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್. ಕೆಲವೊಮ್ಮೆ ಸಾದೃಶ್ಯ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಲ್ಲಿ, ಅಗ್ರಿಕಲ್ಚರಲ್ ಕಾಲೇಜುಗಳಲ್ಲಿ ಅಥವಾ ಪ್ರಯೋಗಶಾಲೆಯಲ್ಲಿ ಈ ಒಂದು ಮಣ್ಣು ನೋಡಿ ಈ ಗುಣ ಇದೆ ಅಂತ ಆ ಇಡೀ ಭೂಮಿ ಅಂತ ತೋರಿಸ್ತಾರ. ಇದನ್ನು ತಿಳಿದುಕೊಂಡ್ರೆ ಅದನ್ನು ತಿಳಿದ ಹಾಗೆ ಅಂತ. ಕಾರಣತ್ವಾಚ್ಛ, ಕಾರಣವಾದದ್ದನ್ನು ತಿಳಿದ್ರೆ ಕಾರ್ಯವಾದದ್ದನ್ನು ತಿಳಿದಂತೆ. ನಾನು ತದನ್ಯಸ್ಯ ಮಿಥ್ಯಾತ್ವ, ಅದು ಅನ್ಯವಾದದ್ದು ಮಿಥ್ಯಾ ಅಂತಲ್ಲ, ಪ್ರಧಾನವಾದದ್ದು ತಿಳಿದ್ರೆ ಹಾಗೆ ಅಂತ. ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ. ಆಯ್ತಪ್ಪ, ನಿಮ್ಮ ಪ್ರಕಾರನೇ ಇಟ್ಕೊಳ್ಳೋಣ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಸತ್ಯವನ್ನು ತಿಳಿದ್ರೆ ಮಿಥ್ಯಾ ಹೆಂಗೆ ತಿಳಿಯುತ್ತೆ? ಯೋಚನೆ ಮಾಡಬೇಕಲ್ವಾ? ನಹಿ ಶುಕ್ತಿಜ್ಞೋ ರಜತಜ್ಞ ಇತ್ಯುಚ್ಯತೆ. ಕಪ್ಪೆ ಚಿಪ್ಪನ್ನು ತಿಳಿದವನು ಬೆಳ್ಳಿಯನ್ನು ತಿಳಿದವನು ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ? ಯಾಕೆಂದರೆ ಎರಡು ಪರಸ್ಪರ ವಿರೋಧಾತ್ ತಯೋರ್ ಜ್ಞಾನಯೋ ನೇದಂ ರಜತಮಿತ್ಯರಜತಜ್ಞೋ ಹಿ ಶುಕ್ತಿಜ್ಞೋ ಭವತಿ. ಇದು ಬೆಳ್ಳಿ ಅಲ್ಲ ಅಂತ ತಿಳಿದವನು ಕಪ್ಪೆ ಚಿಪ್ಪನ್ನು ತಿಳಿದಂತೆ ವಿನಃ ಬೆಳ್ಳಿ ಅಂತ ತಿಳಿದವನು ಕಪ್ಪೆ ಚಿಪ್ಪನ್ನು ತಿಳಿದಿಲ್ಲ. ಅಥವಾ ಕಪ್ಪೆ ಚಿಪ್ಪನ್ನು ತಿಳಿದವನೆಲ್ಲ ಬೆಳ್ಳಿಯನ್ನು ತಿಳಿಯಲ್ಲ. ಕಪ್ಪೆ ಚಿಪ್ಪು ತಿಳಿದಿದೆ ನನಗೆ, ಈಗ ಕಪ್ಪೆ ಚಿಪ್ಪು ಯಾವ ಟೈಮಿನಲ್ಲಿ ಬೆಳ್ಳಿಯ ತರಹ ತೋರುತ್ತೆ ಅಂತ ತಿಳಿದಿದೆ ಅಂತ ಯಾರಾದರೂ ಹೇಳ್ತಾರ? ಇಲ್ಲ. ರಜತಜ್ಞಶ್ಚ ನ ಶುಕ್ತಿಜ್ಞ ನಹಿ ತಜ್ಞಸ್ತದಭಾವಜ್ಞೋ ಭವತಿ. ಅದನ್ನು ತಿಳಿದವ ಅದರ ಇಲ್ಲದಿರುವಿಕೆಯನ್ನು ತಿಳಿದಿಲ್ಲ. ತದಭಾವಸ್ಯ ತಜ್ಞಾನಪೂರ್ವಕತ್ವಂಚ ಅನ್ಯತ್ರ ತಸ್ಯ ಸತ್ವಾದೇವ ದೃಷ್ಟಂ. ಆದ್ದರಿಂದ ಒಂದು ಇದೆ ಅಂದಾಗ ಇಲ್ಲ ಅಂತ ಗೊತ್ತಾಗತ್ತೆ, ಅದು ಇಲ್ಲದೆ ಹೋದಾಗ ಅದಿಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅದಿದೆ. ಹೀಗೆ ಜಗತ್ತು ಇಲ್ಲ, ಬ್ರಹ್ಮ ಇದೆ. ಆ ಬ್ರಹ್ಮನನ್ನು ಜಗತ್ತು ಅಂತ ತಿಳಿದಿದ್ದೇವೆ. ಹೀಗಾಗಿ ಆ ಜಗತ್ತು ಇಲ್ಲ ಅಂತ ಯಾರಾದರೂ ಹೇಳ್ತಾರ? ಇದು ಇರುವಂಥದ್ದು. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಮುಂದಿನ ಶನಿವಾರ ದಶಮಿ. ಇದ್ಯಾಕೆ ಹೇಳ್ತಾ ಇದ್ದಾರೆ? ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮುದಾಹ ಅಂತ ಯಾಕೆ? ವೇದದ ಉದ್ದೇಶ ದೇವರನ್ನು ತಿಳಿಯೋದಾಗಿದೆ, ಜಗತ್ತು ಮಿಥ್ಯಾ ಅನ್ನೋದಲ್ಲ, ಐಕ್ಯವನ್ನಲ್ಲ. ಅದರಿಂದಾಗಿ ವೇದ ಅನ್ನೋದು ಕರ್ಮಕಾಂಡ ಅಂತ ಅನ್ನಬೇಡಿ. ಈ ತಾತ್ಪರ್ಯ ಏನು ತಿಳಿಸ್ತಾ ಇದೆ? ದೇವರನ್ನ ವೇದದ ಮೂಲಕ ತಿಳಿಬೇಕು ಅನ್ನೋದರಲ್ಲಿ ಒತ್ತು ಇದೆ. ಹಾಗೆ ಸಾಕು. ಕೃಷ್ಣಾರ್ಪಣಂ.